ಮನೆಗೆ ಬಡತನ ಬರಲು ಮುಖ್ಯ ಕಾರಣಗಳು: ಸೂರ್ಯೋದಯದ ನಂತರವೂ ಮಲಗಿರುವುದು, ಮುಸ್ಸಂಜೆ ವೇಳೆಯಲ್ಲಿ ಮಲಗುವುದು, ಊಟವನ್ನು ಬಡಿಸಿದ ನಂತರ ಊಟವನ್ನು ಕಾಯಿಸುವುದು, ಮಂಚದ ಮೇಲೆ ಕುಳಿತು ಊಟ ಮಾಡುವುದು, ಹೊಸಲನ್ನು ಕಾಲಿನಿಂದ ತುಳಿಯುವುದು, ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡದೇ ಇರುವುದು, ನಿಂತುಕೊಂಡಾಗ ಮತ್ತು ಕುಳಿತುಕೊಂಡಾಗ ಕಾಲು ಅಲುಗಾಡಿಸುವುದು, ಮೊಸರು ಮತ್ತು ಉಪ್ಪನ್ನು ಮುಸ್ಸಂಜೆ ವೇಳೆಯಲ್ಲಿ ಬೇರೆಯವರಿಗೆ ಕೊಡುವುದು, ತೊಡೆಯ ಮೇಲೆ ತಟ್ಟೆಯನ್ನು ಇಟ್ಟುಕೊಂಡು ಊಟ ಮಾಡುವುದು, ಮನೆಯ ಹೆಂಗಸು ಯಾವಾಗಲೂ ಕೋಪ ಮಾಡಿಕೊಳ್ಳುವುದು, ಹೊತ್ತು ಮುಳುಗಿದ ಮೇಲೂ ಮನೆಯನ್ನು ಕತ್ತಲೆಯಾಗಿ ಬಿಡುವುದು, ಮಂಗಳವಾರ ಮತ್ತು ಶುಕ್ರವಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವುದು, ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿರುವುದು, ಮನೆಯಲ್ಲಿ ಯಾವಾಗಲೂ ಕೆಟ್ಟ ಪದಗಳನ್ನು ಬಳಸುವುದು, ಮನೆಯಲ್ಲಿ ಕಾಲುಗಳನ್ನು ಅಲುಗಾಡಿಸುವುದು, ಮನೆಯ ಮುಂದೆ ಚಪ್ಪಲಿಯನ್ನು ಉಲ್ಟಾ ಬಿಡುವುದು, ಮನೆಯಲ್ಲಿ ಯಾವಾಗಲೂ ಜಗಳವಾಡುವುದು, ಹಬ್ಬ ಹರಿದಿನಗಳ ಆಚರಿಸದೇ ಇರುವುದು, ಮನೆಯಲ್ಲಿ ದೇವರ ದೀಪ ಹಚ್ಚದೆ ಹಾಗೆ ಇರುವುದು, ಕಾರಣವಿಲ್ಲದೆ ನಗುವುದು, ಒಡೆದ ಕನ್ನಡಿಯನ್ನು ಉಪಯೋಗಿಸುವುದು, ಹರಿದಿರುವ ಬಟ್ಟೆಯನ್ನು ಧರಿಸುವುದು, ಹೊಸ್ತಿಲು ಮೇಲೆ ಕುಳಿತುಕೊಳ್ಳುವುದು, ರಾತ್ರಿಯ ಸಮಯದಲ್ಲಿ ಮನೆಯ ಕಸಗುಡಿಸಿ ಹೊರಗೆ ಹಾಕುವುದು, ಮನೆಯಲ್ಲಿ ಯಾವಾಗಲೂ ಹಲ್ಲುಗಳಿಂದ ಉಗುರುಗಳನ್ನು ಕಡಿಯುವುದು, ಮನೆಯ ಅಂಗಳದಲ್ಲಿ ಸ್ನಾನ ಮಾಡುವುದು, ಕತ್ತಲೆಯಲ್ಲಿ ಊಟ ಮಾಡುವುದು, ಮುರಿದ ಬಾಚಣಿಗೆಯಿಂದ ತಲೆ ಬಾಚಿಕೊಳ್ಳುವುದು, ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕದೇ ಇರುವುದು, ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳ ಸದ್ದನ್ನು ಮಾಡುವುದು, ಮನೆಯಲ್ಲಿ ಯಾವಾಗಲೂ ಬಾತ್ರೂಮ್ ಬಾಗಿಲನ್ನು ತೆಗೆದಿರುವುದು, ಮನೆಯಲ್ಲಿ ಒಡೆದ ಗಾಜಿನ ವಸ್ತುಗಳನ್ನು ಇಟ್ಟುಕೊಳ್ಳುವುದು. ಇನ್ನು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.